ಈ ಗ್ರಹಣ ಸಂಭವಿಸ್ತಕ್ಕಂಥ ಪ್ರಮುಖವಾಗಿ ಉತ್ತರ ಫಲ್ಗುಣಿ ನಕ್ಷತ್ರ ಪುಬ್ಬ ನಕ್ಷತ್ರದ 2ನೇ ಪಾದದಲ್ಲಿ ಸಂಭವಿಸ್ತಾ ಇದೆ. ಸಿಂಹರಾಶಿಯಲ್ಲಿ ಈ ಗ್ರಹಣ ಸಂಭವಿಸ್ತಕ್ಕಂಥದ್ದು. ಆದ್ದರಿಂದ ಪುಬ್ಬ ನಕ್ಷತ್ರದವರಿಗೆ, ಸಿಂಹರಾಶಿಯವರಿಗೆ ಈ ಗ್ರಹಣದ ಒಂದು ಕೆಟ್ಟ ಪರಿಣಾಮ ಅನ್ನತಕ್ಕಂಥದ್ದು ಉಂಟಾಗುತ್ತೆ. ಅದರಿಂದ ಅವರು ಎಚ್ಚರಿಕೆಯಿಂದ ಇರಬೇಕು. ಗರ್ಭಿಣಿ ಸ್ತ್ರೀಯರು, ಅದರಲ್ಲೂ ಪ್ರಮುಖವಾಗಿ ಗರ್ಭಿಣಿಯರು ಏನಿರ್ತಾರೆ, ಈ ಸಿಂಹರಾಶಿಯವರು ಏನಿರ್ತಾರೆ, ಅವರು ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಏನಾದರೂ ಏನೋ ಆಗುತ್ತೆ ಭಯ ಪಡೆದುಕೊಳ್ತಕ್ಕಂಥದ್ದಲ್ಲ. ಗ್ರಹಣ ಒಂದು ಪ್ರಕೃತಿಯಲ್ಲೇ ಸಂಭವಿಸತಕ್ಕಂತಹ ಒಂದು ವಿದ್ಯಮಾನ ಆಗಿರುವುದರಿಂದ ಪ್ರಕೃತಿಯ ಅವಿಭಾಜ್ಯ ಅಂಗವಾದಂತಹ ಮನುಷ್ಯರ ಮೇಲೆ ಗ್ರಹಣದ ಪರಿಣಾಮ ಉಂಟಾಗಿ ಆಗುತ್ತೆ. ಪರಿಣಾಮ ಅಂದರೆ ಅದು ಒಳ್ಳೆಯದು ಆಗಿರ್ಬೋದು, ಕೆಟ್ಟದ್ದು ಆಗಿರ್ಬೋದು. ಗ್ರಹಣ ಸಮಯದಲ್ಲಿ ಕೆಟ್ಟ ಪರಿಣಾಮ ನಿರ್ದಿಷ್ಟವಾದಂತಹ ರಾಶಿಯವರಿಗೆ, ನಕ್ಷತ್ರದವರಿಗೆ ಆಗುತ್ತೆ ಅಂತೇಳಿ ಹೇಳ್ತಾರೆ. ಅವರು ಮಾತ್ರ ಮಾಡಬೇಕು, ಎಲ್ಲರೂ ಮಾಡಬೇಕು ಅಂತೇಳಿ ಅರ್ಥ ಅಲ್ಲ. ಆದ್ದರಿಂದ ಈ ವಿಚಾರದಲ್ಲಿ ಸಿಂಹರಾಶಿಯವರು, ಗರ್ಭಿಣಿಯರು ಏನಿದ್ದಾರೆ, ಗ್ರಹಣದ ಸಮಯದಲ್ಲಿ ಹೇಳಿರ್ತಕ್ಕಂತಹ ನಿಯಮವನ್ನು ಅವರು ಪಾಲನೆ ಮಾಡತಕ್ಕಂಥದ್ದು ಒಳ್ಳೆಯದು. ಕೇವಲ 19 ನಿಮಿಷ ಮಾತ್ರ. ಇನ್ನು ಗ್ರಹಣದ ಸಮಯದಲ್ಲಿ ಬಾಲ, ವೃದ್ಧ, ರೋಗಿಗಳು ಅದಕ್ಕೆ ಪೂರ್ವದಲ್ಲಿ ಅಂದರೆ ಮೊದಲು ನೀವು ಅವತ್ತಿನ ದಿವಸ ಊಟ ಮಾಡಬಾರದು ಅಂತ ಹೇಳಿದ್ದಾರೆ. ಅದನ್ನು ನಾವಿನ್ನೂ ಅನುಕೂಲಸಿಂದು ಮಾಡಿಕೊಂಡ್ರೆ ಒಂದು 8 ಗಂಟೆ ಮೊದಲಾದರೂ ಕೂಡ ಯಾವುದೇ ಆಹಾರವನ್ನು ಸ್ವೀಕರಿಸದೆ ಇದ್ದರೆ ಒಳ್ಳೆಯದು. ಸನಾತನ ಸಂಸ್ಕೃತಿ, ಹಿಂದೂ ಧರ್ಮ, ಸಂಪೂರ್ಣ ಹಿಂದೂ ಧರ್ಮದ ಕುರಿತಾಗಿ ಧರ್ಮವಾಹಿನಿ ಚಾನಲ್ ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.